ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಒಂದು ರೈಸ್ಗೆ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತೊವೆ ಅಂತ ಹೇಳ್ತೀವಿ ನಾವು ಇದನ್ನು. ಈ ಹೆಸರು ಬೇಳೆ ಹೀರೆಕಾಯಿ ಹಾಕ್ಬಿಟ್ಟು ಒಂದು ತೊವೆ ಅಂತ ಹೇಳ್ತಾರೆ ಅವರು. ತುಂಬಾ ರುಚಿಯಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರ್ತದೆ. ಅಂದರೆ ಚಪಾತಿಗೆ ಮುದ್ದೆಗೆ ಇದು ಸೆಟ್ ಆಗೋದಿಲ್ಲ. ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತದೆ. ದೋಸೆಗಂತೂ ಇನ್ನೂ ಚೆನ್ನಾಗಿರ್ತದೆ. ದೋಸೆಗೆ, ಇಡ್ಲಿಗೆ, ರೈಸ್ಗೆ ಈ ಐಟಮ್ಗೆ ತುಂಬಾ ಚೆನ್ನಾಗಿರ್ತದೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 2 ಹೀರೆಕಾಯಿ ತೊಗೊಂಡಿದ್ದೀನಿ. ನಾನು ಫ್ರೆಶ್ ಹೀರೆಕಾಯಿ ಸಿಕ್ಕಿಲ್ಲ, ಅದಕ್ಕೆ ಆ ಥರ ತೊಗೊಂಡಿದ್ದೀನಿ ಹೀರೆಕಾಯಿನ. ಇದಕ್ಕೆ ಅರ್ಧ ಕಪ್ಪು ಹೆಸರುಬೇಳೆ ಹಾಕ್ಕೊಡ್ತಾಯಿದ್ದೀನಿ. ಇದು 4 ಜನಕ್ಕೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಬೇಕಾದ್ರೆ ಎಕ್ಸ್ಟ್ರಾ ಹೆಸರುಬೇಳೆ ಹಾಕ್ಕೋಬೋದು. ಹೆಸರುಬೇಳೆ ಜಾಸ್ತಿ ಅಂದರೆ ಹೀರೆಕಾಯಿ ನಾವು ಯಾವ ಥರ ಹಾಕ್ತೀವೋ ಅದ್ರ ಮೇಲೆ ಹೆಸರುಬೇಳೆ ಹಾಕಬೇಕಾಗುತ್ತೆ. ಹೆಸರುಬೇಳೆ ಜಾಸ್ತಿ, ಹೀರೆಕಾಯಿ ಕಡಿಮೆ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಹೆಸರುಬೇಳೆ ಹೀರೆಕಾಯಿ ಎಷ್ಟಿದೆ ಅಷ್ಟು ಹೆಸರುಬೇಳೆ ಹಾಕ್ಕೋಬೇಕು ಅಂದಾಜು ಮೇಲೆ. ನೋಡಿ, ಇಲ್ಲಿ 2 ಹೀರೆಕಾಯಿ ತಗೊಂಡಿದ್ದೀನ. ಈ ಹೆಸರುಬೇಳೆನ ಚೆನ್ನಾಗಿ ಫಸ್ಟು ಫ್ರೈ ಮಾಡೋದೇನು ಬೇಡ, ಹಾಗೆ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ಇಟ್ಕೋತೀನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು, ಯಾಕೆಂದರೆ ತೆಂಗಿನಕಾಯಿ ಹಾಲು ಮಿಕ್ಸ್ ಮಾಡ್ತೀವಿ ನಾವು ಅದಕ್ಕೆ. ನೋಡಿ, 2 ಹೀರೆಕಾಯಿನ ಕ್ಲೀನ್ ಮಾಡಿ ಒರೆದು ಕ್ಲೀನಾಗಿ ತೊಳೆದು ಈ ಥರ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನೋಡಿ, 2 ಹೀರೆಕಾಯಿ ಇಷ್ಟ ಆಗಿದೆ. ಇದನ್ನು ಹೆಸರುಬೇಳೆ ಜೊತೆನೇ ಹಾಕ್ತೀನಿ. ಹೆಸರುಬೇಳೆ ಕುದೀತಾ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಆಲ್ರೆಡಿ ಬೇಯ್ತಾ ಇದೆ. ಇದನ್ನು ಹೆಸರುಬೇಳೆ ಹೀರೆಕಾಯಿ ಹಾಕ್ಬಿಟ್ಟು ಬರೀ 1 ವಿಸಲ್ ಅಷ್ಟೇ ಕೂಗಿಸ್ಬೇಕು. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಒಂದು ಕಾಲು ಸ್ಪೂನಷ್ಟು. ಆಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ. ಇಲ್ಲಿ ನಾನು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಖಾರ ಏನು ಜಾಸ್ತಿ ಏನು ಬೇಕಾಗಿರೋದಿಲ್ಲ ಇದಕ್ಕೆ. ಇದನ್ನು ಕುಕ್ಕರ್ ಮುಚ್ಚಿ ಬರೀ 1 ವಿಸಲ್ ಅಷ್ಟೇ ಕೂಗಿಸ್ಬೇಕು. ಜಾಸ್ತಿ ವಿಸಲ್ ಕೂಗಿಸ್ಬಿಟ್ರೆ ಪೇಸ್ಟ್ ಥರ ಆಗೋಗುತ್ತೆ, ಅದನ್ನ ನೋಡ್ಕೊಳ್ಳಿ. ಬರೀ 1 ವಿಸಲ್ ಅಷ್ಟೇ ಕೂಗಿಸ್ಬೇಕು. ಏಕೆಂದರೆ ಓಪನ್ ಮಾಡಿಬಿಟ್ಟು ನಾವು ಕಡಾಯಲ್ಲೂ ಬೇಯಿಸ್ತೀವಲ್ಲ, ಅದಕ್ಕೆ 1 ವಿಸಲ್ ಸಾಕಾಗುತ್ತೆ. ನೋಡಿ, ಇವಾಗ ಅದು ಕುಕ್ಕರ್ ಕೂಗಿದೆ, ಅದು ಆಫ್ ಮಾಡಿದ್ದೀರಿ. ಇವಾಗ ಇನ್ನೊಂದು ಸ್ಟವಿಂದ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ನೋಡಿರಿ, ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿ, 1 ವಿಸಲ್ಗೆ ಇಷ್ಟು ಬೆಂದಿದೆ. ಎಣ್ಣೆ ಬಿಸಿ ಆಯಿತು. ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು. ತುಂಬ ಈಸಿಯಿಂದ ಮಾಡ್ಕೊಬೋದು. ಅಷ್ಟು ಏನು ಖರ್ಚೇನು ಆಗೋದಿಲ್ಲ. ಈ ಸಾಂಬಾರು ಮಾಡಿದ್ರೆ ಅಷ್ಟು ಖರ್ಚು ಆಗೋದಿಲ್ಲ, ತೊವೆ ಮಾಡಿದ್ರೆ. ನೋಡಿ, ಅಷ್ಟು ಒಗ್ಗರಣೆ ಮಾಡಿಬಿಟ್ಟು ಇದಕ್ಕೆ ಈರುಳ್ಳಿ ಟೊಮೊಟೊ ಏನೂ ಬೇಕಾಗಿರೋದಿಲ್ಲ. ನೋಡಿ, ಇವಾಗ ನಾನು ಬೇಯಿಸಿಟ್ಟಿದ್ನಲ್ಲ ಈರುಳ್ಳಿ, ಹೆಸರುಬೇಳೆ, ಹೀರೆಕಾಯಿ ಹೆಸರುಬೇಳೆ, ಹೀರೆಕಾಯಿ ಹೆಸರುಬೇಳೆ ಎರಡೂ ಅದು ಒಗ್ಗರಣೆ ಜೊತೆಗೆ ಸೇರಿಸೋದು. ಇದನ್ನು ಒಂದು 5 ನಿಮಿಷ ಕುದಿಸ್ಬೇಕು. ಕುದೀತಾ ಇದೆ ನೋಡಿ. ಇವಾಗಲೂ ಕುದೀತದಲ್ಲ, ಆವಾಗಲೂ ಹೆಸರುಬೇಳೆ ಕುದೀತದೆ. ಅದಕ್ಕೆ 1 ವಿಸಲ್ ಅಷ್ಟೇ ಸಾಕು. ನೋಡಿ, ಇಲ್ಲಿ ನಾನು ತೆಂಗಿನಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ತೆಗಿಯೋದಕ್ಕೆ. ನೋಡಿ, ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು. ಇದು ಹಾಲು ಬೇಕು, ತೆಂಗಿನಕಾಯಿ ಹಾಗೆ ಹಾಕ್ಬೇಡಿ, ಗಟ್ಟಿಯಾಗಿ ಹೋಗುತ್ತೆ ಸಾಂಬಾರು, ಚೆನ್ನಾಗಿರೋದಿಲ್ಲ, ತೊವೆ ಚೆನ್ನಾಗಿರೋದಿಲ್ಲ. ನಾನು ಈ ಥರ ನುಣ್ಣಗೆ ರುಬ್ಬಿಟ್ಟು ಈ ಥರ ಫಿಲ್ಟ್ರ್ ಮಾಡ್ಕೋತೆ. ದೊಡ್ಡದು ಯಾವುದಾದ್ರೂ ಒಂದು ಫಿಲ್ಟ್ರ್ ಇದ್ದರೆ ಈ ಥರ ಫಿಲ್ಟ್ರ್ ಮಾಡ್ಕೋಬೋದು. ಇಲ್ಲ ನೀವು ಬಿಳಿ ಬಟ್ಟೆ ಇರ್ತದಲ್ಲ, ತೆಳು ಬಟ್ಟೆ, ಆ ಥರಲ್ಲೂ ಬೇಕಾದ್ರೆ ಫಿಲ್ಟ್ರ್ ಮಾಡ್ಕೋಬೋದು ತೆಂಗಿನಕಾಯಿ ಹಾಲನ್ನ. ನೋಡಿ, ಇದು ಫಿಲ್ಟ್ರದ್ದು ಇದ್ದಿತ್ತು, ಅದಕ್ಕೆ ಹಾಕಿ ಹಾಲು ತೆಗಿತಾ ಇದ್ದೀನಿ. ನೋಡಿ, ಯಾವ್ದು ನಾವು ಮಸಾಲೆ ಸಾಂಬಾರಿಗೂ ಅಷ್ಟೇ ನಾವು ತೆಂಗಿನಕಾಯಿ ಹಾಕೋ ಬದಲು ತೆಂಗಿನಕಾಯಿ ಹಾಲು ಹಾಕಿದ್ರಂತೂ ತುಂಬ ಚೆನ್ನಾಗಿರ್ತದೆ ಸಾಂಬಾರು. ನೋಡಿ, ಹಾಲು ಇಷ್ಟು ಬಂದಿದೆ. ನೋಡಿ, ಇಷ್ಟಾಗಿದೆ. ಇವಾಗ ನಾನು ಅದನ್ನು ಅದಕ್ಕೆ ನಾನು ಬೇಯಿಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ನೀವು ಫಸ್ಟೇ ಜಾಸ್ತಿ ನೀರು ಹಾಕ್ಬಿಟ್ರೆ ನಾವು ತೆಂಗಿನಕಾಯಿ ಹಾಲು ಹಾಕ್ತೀವಲ್ವ, ಅವಾಗ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಬೇಯಿಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾವು ತೆಂಗಿನಕಾಯಿ ಹಾಲು ಬೇಕಾದರೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಇನ್ನೊಂದು ತೆಂಗಿನಕಾಯಿ ರುಬ್ಬಿರ್ತೀವಲ್ಲ, 2ನೇ ಹಾಲು ಬೇಕಾದ್ರೆ ತೆಗಿಬೋದು. ನೋಡಿ, ಕುದೀತಾ ಇದೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರಂತೂ ರುಚಿಯಂತೂ ಅಷ್ಟು ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಷ್ಟೇ ಸಿಂಪಲ್. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರಂತೂ ಸೂಪರಾಗಿರ್ತದೆ.
ನೋಡಿ ಇಷ್ಟೇ, ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಲೈಕು ಕಮೆಂಟ್ ಅಂತೂ ದಯವಿಟ್ಟು ಬರಲಿ. ನಾವು ಜಾಸ್ತಿ ತೆಳು ಮಾಡಬಾರ್ದು, ಇದನ್ನು ಸ್ವಲ್ಪ ಗಟ್ಟಿಯಾಗಿರಬೇಕಷ್ಟೆ. ನೋಡಿ, ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.